ಈ 11 ಜನ ಅಮಾಯಕರ ಸಾವಿಗೆ ಹೊಣೆ ಯಾರು, ಕೊಲೆಗಾರರು ಯಾರು ಅನ್ನೋದು ಬೇಕು. ಯಾಕಂದರೆ ರಕ್ತದ ಕಲೆಗಳು ಆಲ್ಮೋಸ್ಟ್ KCAನ ಅಧಿಕಾರಿಗಳಿಗೂ ಅಂಟಿದೆ, ರಾಜಕಾರಣಿಗಳಿಗೂ ಅಂಟಿದೆ, ಮತ್ತು RCB ಮ್ಯಾನೇಜ್ಮೆಂಟ್ಗೂ ಅಂಟಿದೆ. ಯಾರು ನಿಜವಾಗ್ಲೂ ಫಾಲ್ಟ್ ಯಾರು? ಆಮೇಲೆ ಪೊಲೀಸರು 5 ಜನ ಪೊಲೀಸರನ್ನು ತಲೆದಂಡ ಮಾಡಿದ್ರಲ್ಲ, ಇವರನ್ನ ಬಲಿಪೀಠಕ್ಕೆ ಕೂರಿಸೋ ಕೆಲಸ ಯಾಕೆ? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಇಬ್ಬರು ಗೆಸ್ಟ್ಗಳು ಸದ್ಯಕ್ಕೆ ಜಾಯ್ನ್ ಆಗ್ತಿದ್ದಾರೆ, ಮತ್ತೊಬ್ಬರು ಕೂಡ ಜಾಯ್ನ್ ಆಗ್ತಾರೆ. ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಬಸವರಾಜ್ ಮಾಲಗತ್ತಿ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ SK ಉಮೇಶ್ ಅವರು ಕೂಡ ಇದ್ದಾರೆ. ಸರ್ ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಸರ್ ನಿಮ್ಮಿಂದಲೇ ಸ್ಟಾರ್ಟ್ ಮಾಡ್ತೀನಿ. ಮೊನ್ನೆ ಐತಿಹಾಸಿಕ ದಿನವಾಗಬೇಕಾಗಿತ್ತು, ಬಟ್ ಈಗ ನಮ್ಮೆಲ್ಲರ ನೆನಪಲ್ಲಿ ಅದು ಕರಾಳ ದಿನವಾಗ್ಬಿಟ್ಟಿದೆ. ಯಾವಾಗ ನಾವು RCB ಕಪ್ ಬಗ್ಗೆ ಮಾತಾಡ್ತೀವಿ, ಮುಂದಿನ ಪೀಳಿಗೆ ಇರ್ಬೋದು, ನಮ್ಮ ಪೀಳಿಗೆ ಇರ್ಬೋದು, ಯಾವಾಗ ಮಾತಾಡ್ತೀವಿ 11 ಜನ ಸತ್ತಿದ ಬಗ್ಗೆ ಮಾತಾಡಬೇಕು. ಯಾರು ಕೊಲೆಗಾರರು ಯಾರು ಅಂತ, ನಾನು ಕೊಲೆಗಾರರು ಅಂತಲೇ ಕರಿತೀನಿ. ಯಾರು ಅಲ್ಲ ನೋಡಿ, ರಾತ್ರಿನೇ ನಮ್ಗೆ ಗೊತ್ತಾಗ್ತಾ ಇತ್ತು, ಇಷ್ಟು ಜನ ಇಷ್ಟೊಂದು ರಾತ್ರಿ, ಇಡೀ ರಾತ್ರಿ ದೀಪಾವಳಿ ಆಚರಿಸ್ತಾ ಇದ್ರು. ಅಂದರೆ ದೀಪಾವಳಿ ದಿನನೂ ನಾವು ನೋಡ್ತಾ ಇರಲಿಲ್ಲ. ಆ ಮಟ್ಟದ ಆವೇಶಪೂರಿತವಾಗಿ ನಮ್ಮ ಬೆಂಗಳೂರು ನಗರ ಕಾಣಿಸ್ತಾ ಇದ್ದಂಥ ಸಮಯದಲ್ಲಿ ಮಾರನೇ ದಿನವೇ ನಾವು ಅದನ್ನು ಒಂದು ಭಾಳ ವಿಜೃಂಭಣೆನ ನಾವು ಆಚರಿಸ್ತೀವಿ. ವಿಧಾನಸೌಧದ ಮುಂದೆ ಸರ್ಕಾರದ ನಮ್ಮದೇನು ಒಂದು ಶಕ್ತಿಪೀಠದ ಮುಂದೆ ನಾವು ಮಾಡ್ತೀವಿ, ನೀವೆಲ್ಲ ಬರ್ಬೋದು ಅಂತ ಹೇಳುವಂಥ ಕರೆ ಕೊಟ್ಟದ್ದಂಥದ್ದೇ ಉಚಿತನ. ಅದನ್ನು ಯಾರು ಅಲ್ಲ, ಯಾರಾದರೂ ಆ ಥರ ಮಾಡೋಕ್ಕಾಗುತ್ತಾ ಹೇಳಿ? ಯಾರಾದರೂ ಊಹಿಸೋಕ್ಕಾಗುತ್ತಾ? ಇಷ್ಟು ಜನ ಬರ್ತಾರೆ, ಇಷ್ಟು ಜನ ಆಯಿತು, ನಾವು ಕಮ್ಮಿ ಎಷ್ಟು ಮಾಡಿದ್ದೋ, ತುಂಬ ಜನ ಬಂದ್ಬಿಟ್ರು, ಆಯಿತು, ಮುಗೀತು. ಅಲ್ಲಿ ಬರ್ತಾ ಇರಬೇಕಾದಾಗಲೇ ಗೊತ್ತಾಗಬೇಕಾಗಿತ್ತಲ್ಲ. ಆಗ KCA ಅವ್ರಿಗೇನು ತಲೆಯಲ್ಲಿ ಏನು ಬುದ್ಧಿ ಇಲ್ವೋ ಅವ್ರಿಗೆ? ಇಷ್ಟು ಜನನ ಬನ್ನಿ ಒಳಗಡೆಗೆ, ನೀವು ಆನ್ಲೈನ್ ಪರ್ಚೇಸ್ ಮಾಡ್ಕೊಂಡು ಒಳಗಡೆಗೆ ಬನ್ನಿ ಅಂತ ಕರೀತಾನೆ ಅಂತ ಅಂದರೆ ಅವನೇನು ಮನುಷ್ಯನ ರಾಕ್ಷಸನ? ಅವನು ಹೆಂಗಾಗುತ್ತೆ ಹೇಳಿ? 9-10 ಲಕ್ಷ ಜನ ಆ ಜಾಗಕ್ಕೆ ಅಲ್ಲಿಗೆ ಬಂತು ಅಂತಂದರೆ ಎಲ್ಲ ಧ್ವಂಸ ಆಗಿಬಿಡುತ್ತೆ. ಉಸಿರುಗಟ್ಟೆ ಸತ್ತೋಗ್ಬಿಡ್ತಾರೆ, ಉಸಿರೇ ಸಿಗೋದಿಲ್ಲ. ಒಬ್ಬ ಮನುಷ್ಯ ಟಚ್ ಆದರೆ ಸಾಕು, ಮನುಷ್ಯನಿಗೆ BP ಶುಗರ್ ಡೌನ್ ಆಗಿಬಿಡುತ್ತೆ. ಯಾಕೆಂದ್ರೆ ಅಷ್ಟು ಬಿಸಿಯಾಗಿರುತ್ತೆ. ಯಾವುದೇ ಒಂದು ಪ್ರೆಷರ್ ಜಾಸ್ತಿ ಇರುತ್ತೆ, ಸಿಕ್ಕಾಪಟ್ಟೆ ಪ್ರೆಷರ್. ನಾನು ಒಂದ್ ಕಡೆ ಸ್ಟಾಟಿಸ್ಟಿಕ್ಸ್ ಓದ್ತಾ ಇದೆ, 1 ಸ್ಕ್ವೇರ್ ಮೀಟರ್ 5 ಜನ ಇದ್ರೆ ಇಕ್ಕಟ್ಟಾಗುತ್ತೆ. ಅಲ್ಲ, ಆಟೋಮೆಟಿಕ್ ಆಗಿ ನಮಗೆ ನಾವು ಪ್ರಜ್ಞೆ ಕಳ್ಕೊಬಿಡ್ತೀವಿ, ನಾವು ಕುಸ್ತೋಗ್ಬಿಡ್ತೀವಿ ಕೆಳಗಡೆ, ತಳ್ಳಾಟ ಬೇಕಾಗಿಲ್ಲ. ಅದ್ರ ಮಧ್ಯ ಪೊಲೀಸರುಗಳು ನಿಂತ್ಕೊಂಡು ಇದನ್ನ ಲ್ಯಾಂಡ್ ಆರ್ಡರ್ ಮಾಡ್ಬೇಕಂತೆ. ಎಲ್ಲಾದ್ರೂ ಉಚಿತನ ಅಲ್ವಾ ಈ ಥರ ಎಲ್ಲ ಹೇಳುವಂಥದ್ದು? ಅಲ್ಲಿಗೆ ಬರುವಂಥ ಅವ್ರ ಮಧ್ಯೆ ಪೊಲೀಸ್ ಕೆಲಸ ಮಾಡೋಕ್ಕಾಗುತ್ತಾ? ಹೆಂಗೆ ಮಾಡೋಕ್ಕಾಗುತ್ತೆ ಹೇಳಿ? ಇದು ಹುಚ್ಚು ಪ್ರವಾಹ, ಇದು ಬಂದ್ಬಿಟ್ಟಿದೆ. ಇದು ಪ್ರಪಂಚಾದ್ಯಂತ ಬರುತ್ತೆ, ಇಲ್ಲೊಂದೇ ಕಡೆ ಬಂದಿಲ್ಲ. ಆಯಿತು, ಬಂದಾದ್ಮೇಲೆ ತಲೆದಂಡ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇಷ್ಟು ಬೇಗ ಏನು? ಅದ್ರ ಈಗಾಗಲೇ ಬೇರೆ ಬೇರೆ ಕಮಿಟಿಗಳೆಲ್ಲ ಮಾಡಿದ್ದಾರೆ, ಮಾಡ್ಕೊಳ್ಳಿ, ಅವ್ರ ರಿಪೋರ್ಟ್ಗಳು ಬರಲಿ. ಬಂದಾದ್ಮೇಲೆ ಯಾರು ತಪ್ಪು, ಯಾರು ಸರಿ ಇಲ್ಲ ಅಂತ ಅನ್ನೋಂಥದ್ದು ಗೊತ್ತಾಗ್ತದೆ. ಸಡನ್ನಾಗೆ ನಾವು ನೋಡಿ, ನಾವೆಲ್ಲ ಭಾಳ ಕಮಿಷನರ್ಗಳಿಗೆ ಮತ್ತು ಇಂಥವ್ರಿಗೆಲ್ಲ ನಾವೆಲ್ಲ ಭಾಳ ಅತ್ಯಂತ ಎತ್ತರದ ಗೌರವ ಕೊಡ್ತಾ ಇರುವಂಥವ್ರು ನಾವೆಲ್ಲ. ಯಾಕೆಂದ್ರೆ ಸರಿಯಾದಂಥ ತೀರ್ಮಾನಗಳು ತಗೊಂಡ್ರೆ ನಮ್ಮ ಕಮಿಷನರ್ ವ್ಯಾಪ್ತಿ ಮತ್ತು ಇಲ್ಲಿರ್ತಕ್ಕಂಥ ಜನಗಳು ಸುಖ, ಶಾಂತಿ, ನೆಮ್ಮದಿ ಇರೋಕ್ಕೆ ಸಾಧ್ಯ ಆಗುವಂಥದ್ದು. ಇವ್ರನ್ನೇ ಎಗರಿಸ್ಬಿಟ್ರೆ ನಾಳೆ ಗತಿ ಹೆಂಗೆ ನಮ್ಮ ಕತೆ? ನೀವು ನಿಧಾನ ಮಾಡಿ, ಏನು ಯಾರು ಡಿಮ್ಯಾಂಡ್ ಮಾಡ್ಬಿಟ್ಟಿದ್ರಾ, ಎತ್ತಾಕ್ಬಿಡಿ, ಇವ್ರು ಮುಗಿಸ್ಬಿಡಿ, ಹಂಗೆಲ್ಲ ತಪ್ಪದು ನೋಡಿ. ನಮಗಂತೂ ಇದಂತೂ ಭಾಳ ಬೇಜಾರಿನ ವಿಷಯ. ಎನ್ಕ್ವೈರಿಗಳು ನಡೀತಾ ಇದೆ, ಮಾಡಿದ್ದೀರಿ, ಯಾರು ತಪ್ಪು ಯಾರು ಬರುತ್ತೆ, ನಿಧಾನವಾಗಿ ಇನ್ನೇನು ತಕ್ಷಣನೇ ಯಾರಾದರೂ ರಿಪೋರ್ಟ್ಗಳು ಕೊಡ್ತಾರೆ. ಜಸ್ಟಿಸ್ ಅವ್ರು ನೇಮಕ ಮಾಡಿದ್ದೀರಿ, ಒಂದು ಕಮಿಟಿ ಆಗಿದೆ, ಎಲ್ಲ ಆಗಿದೆ. ಆದ್ರೂ ಸಹ ಇಷ್ಟು ಬೇಗನೆ ತರಾತುರಿನಲ್ಲಿ ನೀವೇನು ಲ್ಯಾಂಡ್ ಆರ್ಡರ್ನ ಸಾಧ್ಯನೇ ಆಗಲ್ಲ. ಇದು ಯಾರೇ ಇವನ್ ಮಿಲಿಟ್ರಿ ಏನು ಸಡನ್ನಾಗಿ ನಾವು ಲಾಠಿ ಚಾರ್ಜ್ ಮಾಡೋಕ್ಕಾಗುತ್ತಾ? ಟಿಯರ್ ಗ್ಯಾಸ್ ಹಾಕೋಕ್ಕಾಗುತ್ತಾ? ಇಲ್ಲ ಇನ್ನೇನಾದರೂ ನಾವು ಅವ್ರನ್ನ ಚದುರಿಸೋಕೆ ಇನ್ನೇನಾದರೂ ಕ್ರಮ ಜಗಿಸೋಕ್ಕಾಗುತ್ತಾ? ಏನು ಮಾಡೋಕ್ಕಾಗೋದಿಲ್ಲ. ಅಂಟಿಲ್ಲ ಅನ್ಲೆಸ್ ಪೊಲೀಸ್ನವ್ರು ಸುಮ್ಮನೆ ನಿಂತ್ಕೋಬೇಕು, ಇಲ್ಲಾಂದ್ರೆ ಅವರು ಸ್ಟ್ಯಾಂಪ್ ಪ್ಯಾಡ್ ಆಗಿ ಹೋಗ್ಬಿಡ್ತಾರೆ. ಪೊಲೀಸ್ನವರೇನೋ ಸೂಪರ್ ಮ್ಯಾನ್ ಅನ್ನೋ ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಸರ್ಕಾರದಂತ ಅನ್ಸುತ್ತೆ. ನಾನು ಇನ್ನೊಂದು ರಿಯಾಕ್ಷನ್ ನಿಮ್ಮಿಂದ ಪಡ್ಕೊಳ್ತೀನಿ. ನಾವು ಸಾಮಾನ್ಯವಾಗಿ ನೋಡಿದ್ದೀವಿ ಸರ್, ಅಂದರೆ ಕ್ರೌಡನ್ನು ನೋಡಿದ್ದೀವಿ, ಬಟ್ ಇಷ್ಟು ದೊಡ್ಡ ಕ್ರೌಡನ್ನು ಬಹುಶಃ ಒಂದು 30-40 ವರ್ಷದ ಇತಿಹಾಸದಲ್ಲಿ ನಾನಂತೂ ಒಂದು ಸ್ಪೋರ್ಟ್ಸ್ಗೆ ರಿಲೇಟೆಡ್ ಆಗಿ ನೋಡಿರಲಿಲ್ಲ. ಕ್ರೌಡ್ ಮ್ಯಾನೇಜ್ಮೆಂಟು ಅಸೆಸ್ಮೆಂಟ್ ಎರಡೂ ಆಗಿಲ್ಲ. ಬಟ್ ಇಲ್ಲಿ ಪೋಸ್ಟ್ ಕೊಟ್ಟವರು ಸೇಫ್ ಆದರು, ಕಾರ್ಯಕ್ರಮ ಆಯೋಜನೆ ಮಾಡಿದವರು ಸೇಫ್ ಆದರು. ಆದರೆ ಹರಕೆ ಕುರಿಗಳಾಗಿದ್ದು ಮಾತ್ರ ಪೊಲೀಸ್ನವರು. ಅವರು ಎಲ್ಲೂ ಕೂಡ ಪೋಸ್ಟ್ ಕೊಟ್ಟಿದ್ದು ನೋಡಿಲ್ಲ ನಾನು. ದಯಾನಂದ್ ಅವರು ಎಲ್ಲೂ ಕೂಡ ಹೋಗ್ಬಿಟ್ಟು ಟ್ರೋಫಿನ ಮುತ್ತಿಕ್ಬಿಟ್ಟು ಫೋಟೋಗೆ ಪೋಸ್ಟ್ ಕೊಟ್ಟಿದ್ದು ನೋಡಿಲ್ಲ. ಬಟ್ ಅವ್ರ ತಲೆದಂಡ ಯಾಕೆ ಸರ್? ಇದು ಘಟನೆ ನಡೆದಿದ್ದು ಯಾವುದೇ ಪೂರ್ವಭಾವಿ ಸಿದ್ಧತೆ ಇಲ್ಲದೆ, ಯಾವುದೇ, ನಾನು 2 ಸಲ ಹೇಳಿಕ್ಕೆ ಇಷ್ಟಪಡ್ತೇನೆ, ಯಾವುದೇ ಸಿದ್ಧತೆ ಮಾಡ್ಕೊಂಡಿಲ್ಲ. ಪೊಲೀಸರಾಗಲಿ, ಸರ್ಕಾರ ಆಗಲಿ, ಇವರು ಕ್ರಿಕೆಟ್ ಸಂಸ್ಥೆಯವರಾಗಲಿ, ಯಾವುದೇ ಪೂರ್ವಭಾವಿ ಸಿದ್ಧತೆ ಇಲ್ಲ. ದಿಢೀರಂತ ಕಾರ್ಯಕ್ರಮ ಮಾಡಿಕೊಂಡ್ರೆ ಏನು ಅವಶ್ಯಕತೆ ಇತ್ತು? ಇವ್ರು ಹೇಳ್ತಾರೆ 18 ವರ್ಷ ಮೇಲೆ ಸಿಕ್ಕಿದೆ ಕಪ್ಪು. 18 ವರ್ಷ ತನ ಕಷ್ಟಪಟ್ಟು ಮಾಡಿದ್ದಾರೆ, ಏನು ಮಾಡಿದಾರೋ ಗೊತ್ತಿಲ್ಲ. 18 ವರ್ಷ ತನಕ ವೇಟ್ ಮಾಡಿ ಕಪ್ ಈಗ ಗೆದ್ದಿದ್ದಾರೆ. ಇನ್ನೂ ಒಂದು 8 ದಿವಸ ವೇಟ್ ಮಾಡ್ಲಿಕ್ಕೆ ಏನು ರೋಗ ಐತಿ ಇವರಿಗೆ?
ಇಷ್ಟು ಜನ ಸಾಲಿಕ್ಕೆ ಯಾರು ಕಾಣ್ರಿ ಇದೆಲ್ಲ ಮುಂಬೈ ಒಬ್ರಿಗೊಬ್ರು ಕರ್ನಾಟಕದಲ್ಲೆಲ್ಲ ಮಾಡಿದ್ರು ಸರ್. ಕಮ್ಯುನಿಕೇಶನ್ ಇಲ್ಲ. ಹೌದು. ಅವರು ಇವರು IPL ಮ್ಯಾನೇಜ್ಮೆಂಟ್ನವರು ಕ್ರಿಕೆಟ್ ಅಸೋಸಿಯೇಷನ್ದವರು ಅವ್ರು ನಾವೇ ದೊಡ್ಡ ಪುಚ್ಚ ಅಂತ ತಿಳ್ಕೊಂಡು ಅವ್ರ ಮಕ್ಕಳು ಹಾರಾಡ್ತಾರೆ. ಈ ಕಡೆ ಸರ್ಕಾರ ನಮಗೇನು ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅಲ್ಲಿ ನಡೆದಿದೆ ಸ್ಟೇಡಿಯಂ ಏನು ಡೆಲ್ಲಿ ಆಗಿದೆಯಾ? ಹೌದು. ಏನ್ ಸ್ಟೇಡಿಯಂ ಪಾಕಿಸ್ತಾನದಾಗಿದೆ, ಇಲ್ಲೇ ಇದೆ ತಾನೇ ಸ್ಟೇಡಿಯಂ. ಕಮ್ಯುನಿಕೇಶನ್ ಇಲ್ಲ. ಎಷ್ಟು ಅಪಜಡ ಅಂದ್ರೆ ನೋಡಿ, ನೀವು ವಿಧಾನಸೌಧ ಮುಂದೆ ನಾವು ಅನೇಕ ಬಂದೋಬಸ್ತ್ ಮಾಡಿದ್ದೇವೆ. ನಾನು ಎರಡು ಡಿವಿಷನ್ ಮಾಡಿದ್ದೇನೆ ಇಲ್ಲೇ DCP ಆಗಿ. ಸಾಕಷ್ಟು ಬಂದೋಬಸ್ತ್ ವಿಧಾನಸೌಧ ಮುಂದೆ ಮಾಡಿದ್ದೇವೆ. ಕ್ರಿಕೆಟ್ ನಲ್ಲಿ ಒಂದು 20 ಸಲ ಮಾಡಿದ್ದೇವೆ ಬಂದೋಬಸ್ತ್. ಎಷ್ಟು ಹೆಪ್ಪಜಡ ಅಂದ್ರೆ ನಿಮಗೆ ಶೂಟಿಂಗ್ ಹೊಡ್ಲಿಕ್ಕೆ ಕಾಣಲಿಲ್ಲ. ಯಾರು ಸನ್ಮಾನ ಮಾಡ್ತಾರೆ, ಯಾರು ಹಾಕ್ತಾ ಇದ್ದಾರೆ, ಯಾರು ಹಾರ ಹಾಕ್ತಾ ಇದ್ದಾರೆ, ಟೋಪಿ ಯಾರು ಇಡ್ತಾ ಇದ್ದಾರೆ, ಯಾರು ಇದು ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ, ಒಂದು ಕಾಣಲಿಲ್ಲ. ಇದು ಏನು ವ್ಯವಸ್ಥೆನ ಇದೆ ಎಲ್ಲಾದ್ರೂ? ಬರೀ ಅವ್ರ ಬಂಧುಗಳು ಇವರು ಎಲ್ಲರೂ ಸುತ್ತಮುತ್ತಲ ಒಂದು ಹಿಡ್ಕೊಂಡು ನಿಂತಾರ. ಇವರು ಅಟೆಂಡರ್ಗಳು ಒಂದು 4 ಮಂದಿ. ಒಂಚೂರು ವ್ಯವಸ್ಥೆ ಇಲ್ಲ, ಯಾವ ಇನ್ಫಾರ್ಮೇಶನ್ ಇಲ್ಲ. ಇನ್ಫಾರ್ಮೇಶನ್ ಫೇಲ್ಯೂರ್. ಇವ್ರು ಬೇಡ ಅಂತ ಹೇಳ್ತಾರೆ ಅಂತ ನಾನು ಕೇಳಿದ್ದೇನೆ. ಪೊಲೀಸರು ಬೇಡ ಅಂದ್ರು, ಕಮಿಷನರ್ ಬೇಡ ಅಂದ್ರು. ಬೇಡ ಅಂದ್ರೆ ರೈಟಿಂಗ್ ದಲ್ಲಿ ಯಾಕೆ ಕೊಡ್ಲಿಲ್ಲ? ಇವ್ರು ತಾಕತ್ತಿಲ್ಲೇನ್ರಿ ಇವ್ರಿಗೆ? ಕಮಿಷನರ್ ಆಗಿದ್ದಾರೆ, ರೈಟಿಂಗ್ ದಲ್ಲಿ ಕೊಡಬೇಕು. ಈಗ ಅನುಭವಿಸ್ತಾ ಇದ್ದಾರೆ. ಈಗಾದ್ರೂ ಪ್ರೆಸ್ ಮೀಟ್ ಮಾಡಿ ಒಂದು ಏನ್ ನಡೆದಿದೆ ಅಂತ, ಏನ್ ನಡೆದಿದೆ, ಯಾರು ಒತ್ತಡ ಇತ್ತು, ಯಾರು ಹೇಳಿದ್ರು ಪ್ರೆಸ್ ಮೀಟ್ ಮಾಡಿ ಹೇಳಿ ಓಪನ್ ಆಗಿ. ವೆರಿ ಟ್ರೂ. ಮಾತಾಡೋಣ ಸರ್, ಮಾತಾಡೋಣ ಅದ್ರ ಬಗ್ಗೆ. ಸೊ ಎಲ್ರಿಗೂ ಇರುವಂತಹ ಪ್ರಶ್ನೆ ಇದೆ, ಪೊಲೀಸ್ನವರು ಬೇಡ ಅಂದ್ರು ಅಂತ ಆಫ್ ದಿ ರೆಕಾರ್ಡ್ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ನಿಜವಾಗ್ಲೂ ಬೇಡ ಅಂದ್ರು ಹಠ ಹಿಡಿದಂತಹ ಮಹಾನುಭಾವ ಯಾರು? ಅದರ ಎಕ್ಸ್ಪೋಜರ್ ಇವಾಗಾದ್ರೂ ಬೇಕು, ಇವಾಗ್ಲಾದ್ರೂ ಗೊತ್ತಾಗ್ಬೇಕು ಜನರಿಗೆ. ಆಮೇಲೆ ಕ್ರೌಡ್ ಮ್ಯಾನೇಜ್ಮೆಂಟ್ ರಾಜಕಾರಣಿಗಳಿಗಿಂತ ಹೆಚ್ಚು ಯಾರಿಗೆ ಗೊತ್ತಿರುತ್ತೆ? ಅವರೇ ಎಲ್ಲಾ ಟೈಮು ಕೂಡ ಅಲ್ಲಿ ಯಾತ್ರೆ ಅಂತೆ, ಇಲ್ಲಿ ಪಾದಯಾತ್ರೆ ಅಂತ ಮಾಡ್ತಾರೆ. ಅವ್ರಿಗೆ ಗೊತ್ತಿರಲ್ವಾ, ಅಂದಾಜಿರ್ತಿರ್ಲಿಲ್ವಾ ಎಷ್ಟು ಕ್ರೇಜ್ ಇದೆ, ಜನ ಹೆಂಗ್ ಬರ್ತಾರೆ ನಾವು ಕರೆ ಕೊಟ್ರೆ ಅಂತ? ಮುಖ್ಯಮಂತ್ರಿಗಳ ಅಧಿಕೃತ ಟ್ವಿಟರ್ ಖಾತೆಯಿಂದ ಕೂಡ ನೀವು ಬನ್ನಿ ಭಾಗವಹಿಸಿ ಅಂತ ಸಂಜೆ 4 ಗಂಟೆಗೆ ಟ್ವೀಟ್ ಬಂತು. ಯಾರು ಹೊಣೆಗಾರರು?